ಪ್ರಚಂಡ ಗಂಡುಗಲಿಗಳು ನಮ್ಮ ಹೆಸರು ಕೇಳಿದರೆ ಸಾಕು ಮೂರು ಲೋಕದಲ್ಲಿರುವವರು ಗಡಗಡನೆ ನಡುಗಿ ಹೋಗ್ತಾರೆ. ಹೌದಣ್ಣ. ಒಡೆಯನ ಆಜ್ಞೆಯನ್ನು ಪಡೆದು ಲೋಕ ಸಂಚಾರಕ್ಕೆ ಹೋದವರು ತಿರುಗಾಟವನ್ನು ಮಾಡಿದ ಪರಿಣಾಮವಾಗಿ ಮನಸ್ಸಿಗೆ ಒಂದು ರೀತಿಯ ಆಯಾಸ, ಈ ಬೇಸರವನ್ನು ಆಯಾಸವನ್ನು ಕಳೆಯುವುದು. ಈ ಸಂದರ್ಭದಲ್ಲಿ ಅರಮನೆಯನ್ನು ಸೇರಿಕೊಂಡಿದ್ದೇವೆ. ದೇಹಕ್ಕೆ ಆದಂತಹ ಜಾಡ್ಯತನ ಇದನ್ನು ನಿವಾರಣೆ ಮಾಡಬೇಕಾದ್ರೆ ನಂದಿನಿ ತೀರದ ಬಳಿಗೆ ಹೋಗ್ಬೇಕು, ಮನ ಬಂದಂತೆ ವಿಹರಿಸಬೇಕು ಎನ್ನುವಂತಹ ವಿಷಯವನ್ನು ತಿಳಿದುಕೊಂಡಿದ್ದೇನೆ. ಆದ್ದರಿಂದಲೇ ಜೊತೆಯಾಗಿ ನೀರು ಕಡಿಮೆ ಉಂಟು, ಹೆಚ್ಚೆಲ್ಲುಂಟು, ಸ್ವಲ್ಪ ಹೆಚ್ಚಿದ್ದಲ್ಲಿ ಹೋಗುವ. ಚಂಡ ಕಂಡ
ಪರಮ ರೂಪಿನದಲ್ಲಿ ನದಿಯ ತೀರಕ್ಕೆ ಬಂದವರು ನಾವು. ಹೌದಲ್ವೇ ಅಮ್ಮ? ಒಮ್ಮೆ ನದಿಯ ತೀರವನ್ನು ಸರಿಯಾಗಿ ಗಮನಿಸಿದೆ. ಆಗದಿಂದಲೇ ಓಡ್ತಾ ಇದ್ದೇನೆ. ನಾವು ಮಾತ್ರ ಇರುವುದಲ್ಲ, ಒಂದು ಕರಿ ಬಂಡೆ, ಒಂದು ಬಂಡೆಕಲ್ಲು ಕಾಣಿಸ್ತಾ ಉಂಟು. ಅದರಲ್ಲೇನು ವಿಶೇಷತೆ? ಹೌದು, ನದಿಯಲ್ಲದೆ ಮತ್ತೆ ತಲೆಯಲ್ಲಿ ಬಂಡೆ, ನದಿಯಲ್ಲಿ ಇರುವುದು. ಆ ಬಂಡೆಯ ಮೇಲೆ ಒಬ್ಬಳು ಚಂದದ ಹೆಣ್ಣು ಕುಳಿತುಕೊಂಡಿದ್ದಾಳೆ. ಹೌದಾ? ಹೌದೌದು, ಸಂಗೀತವನ್ನು ಹಾಡ್ತಾ ಇದ್ದಾಳೆ. ನಾವು ಅದೆಷ್ಟೋ ಲೋಕವನ್ನು ಸಂಚರಿಸಿದವರು, ಆದರೆ ಇಷ್ಟು ಚಂದದ ಹೆಣ್ಣನ್ನು ನಾವು ಇಷ್ಟರವರೆಗೆ ನೋಡಿದವನಲ್ಲ. ಹೌದಾ? ನಾನು ನೋಡಿದ್ರೆ ಸಾಕಾಗ್ತದ? ನಿನ್ಗೆ ನೋಡುವ ಆಸೆ ಇಲ್ವಾ? ಅಣ್ಣ, ನಿನ್ನ ಮಾತನಾಡಲು ನಂಬುದಕ್ಕೆ ಖಂಡಿತವಾಗಿ ಸಾಧ್ಯವಿಲ್ಲ. ನದಿ ತೀರದಲ್ಲಿ ಹೆಣ್ಣು, ಅವಳು ಹಾಗೆ ಅವಳು ಹೀಗೆ, ಇದೆಲ್ಲ ನಂಬುವಂತಹ ವಿಷಯ. ಪ್ರತ್ಯಕ್ಷವಾಗಿ ನೋಡಿದ್ರೆ ಮಾತ್ರ ಸತ್ಯ ಎಂಬುದಾಗಿ ನಮಗೆ ಅರ್ಥವಾಗ್ತದೆ. ನೋಡ್ಬೇಕು. ನಾನು ನೋಡ್ಲಿಲ್ಲ. ತೋರಿಸು ನೀನು.
ವಿಶೇಷತೆಯನ್ನು ಕಾಣಬಹುದಲ್ಲ. ಇವಳು ಯಾರೆಂಬುದಾಗಿ ಸರಿಯಾಗಿ ಅರ್ಥ ಮಾಡಿದ್ರೆ ಗೊತ್ತಾಯ್ತಲ್ಲ. ಯಾರು? ಆ ಹರಿಯ ಅರಸಿ ಸಿರಿಯೋ ನಾರಾಯಣನ ಮಾಡದಿ ಸಿರಿಯೋ ಇರುವುದಕ್ಕೆ ಒಳ್ಳೆಯ ಸ್ಥಳ. ಹೃದಯ ಭಾಗದಲ್ಲಿ ಸ್ಥಳ ಇರುವಾಗ ಇಲ್ಲಿಗೆಲ್ಲ ಬರ್ಲಿಕ್ಕುಂಟು. ಅವಳಲ್ವಾ? ಅವಳಲ್ಲ. ಅವಳಲ್ಲದ ಇನ್ನು ಇದ್ದಾರಲ್ವೇ? ಯಾರು? ಶಂಕರನ ಮಾಡದಿ ಶಂಕರಿ. ಶಂಕರಿ ಪಾರ್ವತಮ್ಮ ನಮ್ಮಮ್ಮ. ಸರಿಯಾಗಿ ನೋಡಿದೆ ಅಂತ ಹಣೆಯಲ್ಲಿ ದೊಡ್ಡ ಬೊಟ್ಟು ಗೋಚರಿಸುವುದಿಲ್ಲ. ಆದ ಕಾರಣ ಪಾರ್ವತಮ್ಮ ಅಲ್ವೇ ಅಲ್ಲ. ಹಾಗಿದ್ರೆ ಇವಳೆ ಯಾರು? ವೀಣಾಪಾಣಿ ಬಣಿವೇಣಿ ಶಾರದಾ ಅಮ್ಮ. ಬ್ರಹ್ಮನ ಹೆಂಡತಿ ಶಾರದೆ. ಬಿಳಿಯ ವಸ್ತ್ರ ಕಾಣುವುದಿಲ್ಲ, ಕೈಯಲ್ಲಿ ವೀಣೆ ಕಾಣುವುದಿಲ್ಲ, ಪುಸ್ತಕ ಗೋಚರಿಸುವುದಿಲ್ಲ. ಆದ ಕಾರಣ ವಾಣಿ ಅಲ್ವೇ ಅಲ್ಲ. ಹಾಗಿದ್ರೆ ಆರತಿಯೇ ಬಲಭಾಗದಲ್ಲಿ ಮನ್ಮಥ ಗೋಚರಿಸುವುದಿಲ್ಲ. ಕಾಮರತಿಯರ ಮೇಳವೇ ಇದಲ್ಲ. ಹಾಗಿದ್ರೆ ಅವರಲ್ವಾ? ಯಾವುದು? ನಾಲ್ಕದ ಸತಿಯರೇ ಅಲ್ವೇ ಅಲ್ಲ. ಹಾಗಿದ್ರೆ ಯಾರಿರ್ಬಹುದು? ನಮ್ಮವರಂತೂ ಅಲ್ವೇ ಅಲ್ಲ. ಅಲ್ವೇ ಅಲ್ಲ. ನಮ್ಮನ್ನು ಕಂಡ ಕ್ಷಣವೇ ಎಲ್ಲರೂ ಭಯಭೀತರಾಗ್ತಾರೆ. ಹಾಗಿದ್ರೆ ಇವಳು ಯಾರಂತ ನಮಗೆ ಗೊತ್ತಾಗ್ಬೇಕಲ್ವೇ? ತಮ್ಮ, ನೀನು ಹೇಳಿದ ಹಾಗೆ ಹರಿಹರರ ಅರಸಿ ಇವಳು ಅಲ್ವೇ ಅಲ್ಲ. ಅಲ್ವೇ ಅಲ್ಲ. ಲೋಕದಲ್ಲಿ ಇಂತಹ ಹೆಣ್ಣಿರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ನಮ್ಮಷ್ಟಕ್ಕೆ ನಾವು ವಾದ ಮಾಡುವುದು ಸರಿಯಲ್ಲ.